ನಮ್ಮೂರ ಶಾಲೆಯಲ್ಲಿ ನೂರಾರು ಮಕ್ಕಳು, ನಮ್ಮೂರ ಶಾಲೆಯಲ್ಲಿ ನೂರಾರು ಮಕ್ಕಳು, ತಾಳ ಕಣ್ ಕುಣಿದಾರಲ್ಲೋ ಕೋಲಣ್ಣ ಕೋಲೆ. ಈಗ ನನ್ನ ಗುರುತಿಸೋರು ಯಾರು ಇಲ್ಲ ಸರ್, ಎಲ್ಲ ರಾಜಕೀಯ ದರ್ಬಾರೆಲ್ಲ ನಡೀತದೆ ಸರ್. ಇದು ಜಾನಪದ ಸತ್ಯವಂತರು ಕಟ್ಟಿರೋ ಜಾನಪದ, ಇದೆಲ್ಲ ಮರೆಯಾಗಿದೆ ಸರ್. ಇದೇ ನನ್ನ ಉಸಿರು. ಕರ್ನಾಟಕ ಎಲ್ಲ ಕಡೆ ಹಬ್ಬಿಸಿದ್ದೀನಿ, ಹೊರದೇಶಕ್ಕೂ ಹೋಗಿದೆ ತಂಬೂರಿ ಸರ್. ಜಾಣರ ಪದ ಇದು, ಸ್ವಾರ್ಥಿ ಪದ ಅಲ್ಲ. ನಮ್ಮಿಂದ ಇನ್ನೊಬ್ರು ಹೊಟ್ಟೆ ತುಂಬಬೇಕು, ಅದು ಜಾನಪದ. ಅವರೆಲ್ಲ ತಿನ್ನೋದನ್ನ ನಾನೇ ಒಬ್ಬನೇ ತಿನ್ಕೊಂಡು ಹೋಗ್ಬೇಕು ಕಲಾಕ್ಷೇತ್ರದಿಂದ ಅಂತ ಈ ಕದಿಮ್ರ ಅವ್ರೆ ಅಂಥವ್ರಿಗಲ್ಲ ಸರ್ ಈ ಜಾನಪದ, ನಿಜವಾಗ್ಲೂ ಸರ್. ನಮ್ಮೂರ ದೇಯಲಿ ನೂರಾರು ದನಗಳು, ನಮ್ಮೂರ ದೇಯಲಿ ನೂರಾರು ದನ. ರಾಮಯ್ಯ ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀವಿ ಸರ್. ನೋಡಿ ನಾನು ಬಂದು ಆಗಲಿ ಸರ್, ಎಲ್ಲ ದೈವ ಚಿತ್ತ. ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಇಡೀ ನಮ್ಮಂಥವ್ರನ್ನ ಪರಿಚಯ ಮಾಡಿ ಈ ನಾಡಿಗೆ ಪರಿಚಯ ಕೊಡ್ತೀರಾ. ನಮ್ಮ ಜಾನಪದ ಬೆಳಿಬೇಕು ಸರ್, ಬೆಳಿಬೇಕು. ನಿಮ್ಮಂಥರಿಂದ ಬೆಳೆಯೋದು ಸರ್. ಇದು ಹೊಸಪತ್ಕಟ್ಟೆ ಸರ್, ಕೆಂಚನಪಳ್ಳಿ. ನಮ್ಮ ತಾತ ಕೆಂಚಪ್ಪಾಜಿ ಅಂತ ಅವರು ಒಳ್ಳೆ ಮಹಾತ್ಮರು. ಅವ್ರು ಮಾಡಿದೋ ಈ ಒಂದು 12 ಎಕರೆ ಜಮೀನು ಅಕ್ವೇರ್ ಮಾಡಿ ನಮ್ಮ ತಾತ ಊರು ಮಾಡಿ ಹೋಗ್ಬಿಟ್ರು. ಕೆಂಚನಪಳ್ಳಿ ಕಾಚಿನ ಹೆಸರು. ನಮ್ಮ ತಂದೆ ಹೆಸರು ಮುತ್ತನಾರಾಯಣಪ್ಪ ಸರ್. ಈ ಹೊಸಪತ್ಕಟ್ಟೆ ಮಾಡೋದ್ರು ನೋಡಿ. ಆದರೆ ಈ ಹೊಸಪತ್ಕಟ್ಟೆ ಇವತ್ತು ಇದು ಕೋರ್ಟ್ ಜಡ್ಜ್ ಇದ್ದಂಗೆ. ಅವತ್ತಿತ್ತು ಸತ್ಯದ ಕಾಲ, ಇವತ್ತೆಲ್ಲ ಅಸತ್ಯ ಬಂದಿದೆ ಸರ್. ಬನ್ನಿ ನಿಮ್ಮ ವಾದ್ಯಗಳ ತಯಾರಿಕಾ ಕಾರ್ಖಾನೆ ಸರ್. 25ಕ್ಕೂ ಹೆಚ್ಚು ವಾದ್ಯ ತಯಾರು ಮಾಡಿ ಕಂಡಿಡ್ದು ನುಡಿಸಿ ಕಲಿಸಿ ಈ ನಾಡಿಗೆ ಪರಿಚಯ ಕೊಟ್ಟಿರ್ತಕ್ಕಂಥ ಒಂದು ಬಡವ ಏಕತಾರಿ ರಾಮಯ್ಯ ಅಂತ ಸರ್. ನಾನು ಇದು ಗುಪ್ತವಾಗಿ ನಾನು ಇದ್ದೀನಿ ಸರ್ ಇಲ್ಲಿ. ಇಲ್ಲ, ಇನ್ಮೇಲಿಂದ ನೀವು ಗುಪ್ತ ಅಲ್ಲ, ನೀವೀಗ ಮುಕ್ತ. ಗುರುವೇ ನೋಡಿ ಸರ್, ನಮ್ಮ ನಕ್ಷತ್ರಗಳು, ನಮ್ಮ ನಾಡಿನ ನಕ್ಷತ್ರಗಳು ಸರ್ ಇದೆಲ್ಲ. ಬನ್ನಿ ಸರ್. ಈ ನಮ್ಮ ಜಾನಪದ ಮೂಲ ಮರೆಯಾಗಿರತಕ್ಕಂಥ ಸರ್. ಇವಾಗಿನ ಕಾಲದಲ್ಲೇ ಈ ಸಿನಿಮಾ ಸಂಗೀತ ಅಬ್ಬರದಲ್ಲಿ ಇವೆಲ್ಲ ಮರೆಯಾಗಿ ಕುಂತವೆ ಸರ್. ಇಲ್ಲಿ ನಿಮ್ಮಂತರೇ ಬಂದು ಇದನ್ನು ಎಚ್ಚರಿಸಿ ಆ ಸಂಗೀತದ ಅಬ್ಬರನ ಅಡಗಿಸಿ ಇವತ್ತು ನಮ್ಮ ಕನ್ನಡ ನಾಡಿನ ಜಾನಪದನ ಮೇಲಕ್ಕೆ ಬೆಳಕು ಮಾಡಿ ಸರ್. ಉಳಿಲಿ ಸರ್, ನಮ್ಮ ಕನ್ನಡ ಭಾಷೆ ಉಳಿದಂಗೆ ಉಳಿಲಿ ಸರ್. ಏಕತಾರಿ ತಯಾರಿಕಾ ಕಾರ್ಖಾನೆ ಸರ್. ಅಂದ್ರೆ ಜಾನಪದ ಕುಟೀರ ಅಂತ ಇದೆ ಸರ್. ಕುಟೀರ ಇದು ಒಂದು 30 ವರ್ಷದಿಂದ ಈ ಕುಟೀರ ಮಾಡ್ಕೊಂಡಿದ್ದೀನಿ ಸರ್. ಹೌದು, ನನಗೆ ತಿಳಿಸಿ ಮೊದಲಿಗೆ. ಆಯ್ತು ಸರ್. ಅದೇನು ಶಿವಲಿಂಗಗಳನ್ನ ಇಟ್ಕೊಂಡಿದ್ದೀರಲ್ಲ ಇಲ್ಲಿ ಸರ್? ಹೌದು ಸರ್, ಇದು ಶಿವಲಿಂಗಗಳನ್ನ ತಯಾರು ಮಾಡೋ ಒಂದು ಕಲೆನೂ ಭಗವಂತ ಕೊಟ್ಟಿದ್ದೇನೆ. ಈ ನಾಡಲ್ಲಿ, ಈ ದೇಶದಲ್ಲಿ ಏನು 12 ಜ್ಯೋತಿರ್ಲಿಂಗಗಳ ದೇವಾಲಯಗಳಿದಾವೋ ಅಂಥವನ್ನೆಲ್ಲ ಗುರುತಿಸಿ ರಾಮೇಶ್ವರ, ಕಾಶಿ ವಿಶ್ವನಾಥ, ಕೇದಾರನಾಥ್ ಇಂಥ ಈ ಶಿವಲಿಂಗಗಳ ಮಾಡಿ ಕವರ್ ಮಾಡಿ ಇಟ್ಟಿದ್ದೀನಿ. ಯಾಕೆಂದರೆ ಈ ಪಾಪದ ಪ್ರಪಂಚದಲ್ಲಿ ಈ ಜನಗಳಿಗೆ ಅಶಾಂತಿ, ಪಾಪ ಕೊಡದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ. ಅವರಿಗೆ ಮಹಾಶಿವರಾತ್ರಿ ಬಂದಾಗ ಬ್ರಹ್ಮಕುಮಾರಿ ಸಂಸ್ಥೆಯ ಜೊತೆಯಲ್ಲಿ ಇದನ್ನು ಆಧ್ಯಾತ್ಮಿಕ ಜ್ಞಾನ ಕೊಟ್ಟು ತಪಸ್ ಮಾಡೋದು ಕಲಿಸ್ತೀವಿ ಸರ್. ನಾನು ಸಹ ತಪಸ್ ಮಾಡ್ತೀನಿ ಈ ತಂಬೂರಿ ಏಕತಾರಿ ನಾದದ ಜೊತೆಲಿ ಸರ್. ನಾನು ಶಿವಲಿಂಗಗಳೇ ಸರ್ ಪ್ಯಾಕಿಂಗ್ ಮಾಡಿದ್ದೀನಿ ಇಲ್ಲಿ ಸರ್. ಮೊದಲನೇ ದರ್ಶನ ಲಿಂಗ ಕಾಣ್ತು. ಈಗ ನನಗೊಂದು ಮಾತು ಹೇಳಿ, ಈಗ ಈ ರೀತಿ ತಯಾರಿಕಾ ಘಟಕವನ್ನ ಶಿಥಿಲಾವಸ್ಥೆಯಲ್ಲಿ ಇಟ್ಕೊಂಡಿದ್ದೀರಲ್ಲ, ಮಳೆಗಳ ಬಂದರೆ ಸುರಿಯಲ್ವಾ? ಇದೆಲ್ಲ ಇದು ತಂಬೂರಿ ಎಲ್ಲ ಇದು ಬಿದಿರು ಸರ್. ಇದು ಬಿದಿರು ನಾನ್ಯಾರಿಗೆಲ್ಲದವಳು ಸರ್ ಈ ಜಗತ್ತಿನಲ್ಲಿ. ಎಂತೆಂಥ ಹಾಡುಗಳು ಆಡಿದರೆ ಹಿಂದೆ ಮೂಲ ಪದದಲ್ಲಿ. ಈ ಬಿದಿರಲ್ಲೇನೆ ನಾನು ಅಂತಸ್ತು ಮಾಡಿ ಮಂಟವ ನನಗಿಷ್ಟ ಇಲ್ಲ ಸರ್. ಮಹಾಮುನಿಗಳು ತಪಸ್ ಮಾಡ್ತಿದ್ದು ಬಿದಿರು. ಆ ಕಾಲದಲ್ಲಿ ಸಾವಿರಾರು ವರ್ಷಗಳಲ್ಲಿ ಜಾನಪದ ಬೆಳೆದದ್ದು ಬಿದಿರು ಗುಡಿಸ್ಲಲ್ಲಿ ಸರ್. ಅದು ಹಾಡು ಹಾಡ್ತೀನಿ. ಇದು ಇದೆ ಸರ್. ಈ ಸುಮಾರು 30 ವರ್ಷಗಳಿಂದ ಮಾಡಿ ಸಾವಿರಾರು ತಂಬುಳಿ ನಾಡು ಕೊಟ್ಟು ಒಂದೊಂದು ತಂಬೂರಿ ಕೊಟ್ಟಾಗಲ್ಲ ಒಂದೊಂದು ಇಡೀ ಬೀಜ ಕೊಟ್ಬಿಡ್ತೀನಿ. ಇದಕ್ಕೆ ಒಂದು ತಂಬೂರಿ ಕೊಟ್ಟು ಅರ್ಧವರೆಗೂ ಪ್ರಾಕ್ಟೀಸ್ ಮಾಡೋದು ಕಲಿಸಿ, ಹಾಡು ಕಲಿಸಿ ಅವ್ರು ಕೊಟ್ಟು ಕಳಿಸ್ತೀನಿ. ಒಂದು ಬೀಜನೂ ಕೊಟ್ಟು ಕಳಿಸ್ತೀನಿ, ಒಂದೊಂದು ಇಡೀ ಸೊರೆ ಬೀಜ. ಅವ್ರ ಕ್ಷೇತ್ರದಲ್ಲಿ ಬೆಳೆದು ಅದು ಹೋಗ್ಬೇಕು. ಈಗ ನಾನು ಇದೇ ನನ್ನ ಉಸಿರು. ಕರ್ನಾಟಕ ಎಲ್ಲ ಕಡೆ ಹಬ್ಬಿಸಿದ್ದೀನಿ, ಹೊರದೇಶಕ್ಕೂ ಹೋಗಿದೆ ತಂಬೂರಿ ಸರ್. ಜನಪದ ಸಿರಿಗೆ ಸ್ವಾಗತ ನಿಮಗೆ. ಗುರುವೇ ಆ ಜಾನಪದ ಸರ್, ಜಾಣರ ಪದ ಇದು. ಸ್ವಾರ್ಥಿ ಪದ ಅಲ್ಲ. ಜಾಣರ ಪದ. ಜಾಣರು ಅಂದ್ರೆ ಹೆಂಗಿರ್ಬೇಕು ಅಲ್ವಾ? ಸ್ವಾರ್ಥಿಯಾಗಿರಬಾರ್ದು, ಇನ್ನೊಬ್ರು ತೊಂದರೆ ಕೊಡಬಾರ್ದು.
ನಮ್ಮಿಂದ ಇನ್ನೊಬ್ರು ಹೊಟ್ಟೆ ತುಂಬಬೇಕು, ಅದು ಜಾನಪದ. ಅವರೆಲ್ಲ ತಿನ್ನೋದನ್ನ ನಾನೇ ಒಬ್ಬನೇ ತಿನ್ಕೊಂಡು ಹೋಗ್ಬೇಕು ಕಲಾಕ್ಷೇತ್ರದಿಂದ ಅಂತ ಈ ಕದೀಮ್ರು ಅವ್ರೆ ಅಂಥವ್ರಿಗಲ್ಲ ಸರ್ ಈ ಜಾನಪದ. ನಿಜವಾಗ್ಲೂ ಸರ್ ಶಿವನ್ ಮುಂದೆ ನಿಂತಾಗ ಒಳ್ಳೆ ಸತ್ಯದ ಮಾತಾಡಿದ್ರಿ. ಸತ್ಯವಾದ ಮಾತು ಸರ್. ನಿಜ ನಿಜ ನಿಜ. ನೈಸ್. ನಾನು ಓದಿಲ್ಲ ಬರ್ದಿಲ್ಲ ಸರ್. ನಿಜ ನಿಜ ನಿಜ. ಅಂತರಾತ್ಮದಲ್ಲಿ ಬರೋ ಸತ್ಯವನ್ನು ಮಾತಾಡ್ಲಿಕ್ಕೆ ಯಾವ ವಿದ್ಯೆ ಅವಶ್ಯಕತೆ ಇಲ್ಲ. ಖಂಡಿತ ಸರ್. ಲೋಕಾನುಭವವೇ ಶಿವಾನುಭವ. ನಿಜ ಸ್ವಾಮಿ ಅಲ್ವಾ? ನಿಜ ಗುರುವೇ. ನಿಜ 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 ನಿಜ. ನಿಮ್ಮ ಇಡೀ ಕಾರ್ಖಾನೆ ಎಲ್ಲ ಸುತ್ತಿ ನೋಡ್ಬಿಡ್ತೀನಿ. ಆಗಲಿ ಸರ್ ನೋಡಿ ನೋಡಿ. ನಿಮ್ಮ ವಾಸ ಇಲ್ಲೇ? ನಾನು ವಾಸ ಮನೆ ಸಂಸಾರ ಅಲ್ಲೈತೆ. ಅಲ್ಲಾಗಿ ಊಟ ತಿಂಡಿ ಮಾಡ್ಕೊಂಡು ಇಲ್ಲಿ ಈ ತಯಾರು ಮಾಡಿಕೊಂಡು ಒಂದೊಂದು ನಾದಕ್ಕೂ ಒಂದೊಂದು ವಾದ್ಯಗಳಿಗೂ ತಯಾರು ಮಾಡಿ ತಯಾರು ಮಾಡಿ ಇಲ್ಲೇ ನಾನು ಕುಂತ್ಕೊಳ್ಳೋದು ತಪಸ್ ಮಾಡೋದು ಇಲ್ಲೇನೆ ಸರ್. ಧ್ಯಾನ ಮಾಡೋದು, ಮಲಗೋದು, ರೆಸ್ಟ್ ತಗೊಳ್ಳೋದು, ಮತ್ತು ತಯಾರು ಮಾಡೋದು, ನೀರೆಲ್ಲ ಮಾಡಿಕೊಂಡು ಇದು ನಾಡಿಗೋಸ್ಕರವಾಗಿ ನಾನು ದುಡಿತಾ ಇದ್ದೀನಿ ಸರ್. ನಿಜ ನಿಜ. ಕ್ಷೇತ್ರಕ್ಕೆ ದೊಡ್ಡ ಸೇವೆ ನೀವು ಮಾಡ್ತಿರೋ. ಹೌದು ಸರ್. ಅಲ್ವಾ? ಈಗ ನನ್ನ ಗುರುತಿಸೋರು ಯಾರು ಇಲ್ಲ ಸರ್, ಎಲ್ಲ ರಾಜಕೀಯ ದರ್ಬಾರೆಲ್ಲ ನಡೀತದೆ ಸರ್ ಇದು ಜಾನಪದ. ನಡೀತಾ ಇದೆ. ಹೌದು ನಿಜ ನಿಜ. ಇಲ್ಲ ಯಾವತ್ತಿದ್ರು ನೀವು ಒಂದು ಒಳ್ಳೆ ಮಾತು ಹೇಳಿದ್ರಿ, ಜಾನಪದ ಇದು ಜಾಣರ ಪದ ಅಂತ ಅಲ್ವಾ? ಬುದ್ಧಿವಂತಿಕೆ ಇದ್ದಂತಹವ್ರು ಕಟ್ಟಿದಂತ ಈ ಪದವನ್ನ ಸ್ವಾರ್ಥಿಗಳು ಬಳಸ್ಕೊಳ್ತಾ ಇದ್ದಾರೆ. ಸತ್ಯವಂತರು ಕಟ್ಟಿರೋ ಜಾನಪದ ಅಲ್ವಾ? ರಾಶಿ ತೂರುವಾಗ ಬೆಳೆದಿದೆ, ಬೆಳ್ಕೊಂಡ್ ಬಂದಿದೆ. ಈ ಉಗಣಿ ಅಂಬರ್ದಂಗೆ ರಾಶಿ ತೂರುವಾಗ, ಗಾಣ ಹೊಡಿವಾಗ, ಕಳೆ ಕೀಳುವಾಗ, ನೋಡಿ ನೋಡಿ ನೋಡಿ, ಹೊಲ ಉಳುವಾಗ, ಕುಂಟೆ ಹೊಡಿವಾಗ ಇದೆಲ್ಲ ಮರೆಯಾಗಿದೆ ಸರ್. ಕಣ ಗುಂಡೊಡಿವಾಗ ಆಡು, ಗಾಣ ಹೊಡಿವಾಗ ಆಡು, ರಾಶಿ ತುರುವಾಗ ಆಡು, ನಿಧಿ ತುರುವಾಗ ಆಡು, ಹೊಲ ಕುಯ್ಯುವಾಗ ಆಡು, ಕಳೆ ಕೀಯುವಾಗ ಆಡು. ಇವರಲ್ಲಿ ಬೆಳೆಸ್ತಾರೆ ಯಾರು ಸರ್? ಹಿಂದುಳಿದ ವರ್ಗದ ಜನರು ಸರ್. ಅವರೆಲ್ಲ ನಮ್ಮಿಂದ ಲಾಭ ತಗೊಂಡವ್ರೆ ಸರ್. ಜಾನಪದ ಬೆಳೆದಿರೋದೇ ಹಿಂದುಳಿದ ವರ್ಗದವರು ಸರ್ ಗುರುಗಳೇ. ನೋಡಿ ಸರ್, ಇಷ್ಟೆಲ್ಲ 20ಕ್ಕೂ ಹೆಚ್ಚು ವಾದ್ಯನ 5 ದಿನ ನಕ್ಷತ್ರಗಳಾಗಿ ಯಾಕೆ ಈ ಜಾನಪದ ಹುಟ್ಟಿತು ಅಂತ ನಿಮ್ಮ ಅನಿಸಿಕೆ? ಜಾನಪದ ಈ ಭೂಮಿ ಮೇಲೆ ಯಾಕೆ ಹುಟ್ಟಿರ್ಬೋದು ಅಂತ? ಒಳ್ಳೆ ಪ್ರಶ್ನೆ ಕೇಳಿದ್ರೆ ಸರ್. ಜಾನಪದ ಹುಟ್ಟಲಿಲ್ಲ ಅಂದರೆ ಈ ಜನರು ನೆಮ್ಮದಿಗಿರಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಭಗವಂತ ಪಾಪ ಅಜ್ಞಾನಿಗಳಿಗೆ ಹಿಂದೆ ಇರತಕ್ಕಂಥ ಏನು ಗೊತ್ತಿಲ್ಲ, ವಿದ್ಯಾ ಬುದ್ಧಿನೇ ಇಲ್ಲ, ಹಿಂದೆ ಸತ್ಯವಂತರ ಕಾಲ ಇತ್ತು ಅವಾಗ. ಜಾನಪದ ಹುಟ್ಟಿತು ಎಲ್ಲಿ ಅನ್ನೋದು ಜನಗಳಿಗೆ ಗೊತ್ತಿಲ್ಲ. ಅದಕ್ಕೆ ಜನರು ಈ ಕುದುರೆ ಪರಮಾತ್ಮ ಹಾಡಿದರೆ, ಕೆಲವರು ಒಳ್ಳೊಳ್ಳೆ ಜಾಂಡ್ರು ಹಾಡಿದ್ದಾರೆ. ಕುದುರೆಯ ತಂದೇವ್ನಿ ಜೇನಾಗ ಬಿಗಿದೀವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ ಅಣ್ಣ ಹೇಳ್ತಾನೆ. ಇಂಥವೆಲ್ಲ ಎಷ್ಟು ಚೆನ್ನಾಗಿದೆ. ತಂಗಿ ಹೇಳ್ತಾಳೆ, ಹಂಗ್ಲ ತೊಳೆಯೋರಿಲ್ಲ, ಗಂಗ್ಲ ಬೆಳಗೋರಿಲ್ಲ, ಹೆಂಗೆ ಬರಲಣ್ಣ ಮದುವೆಗೆ, ಹೆಂಗೆ ಬರಲಣ್ಣ ಮದುವೆಗೆ, ಹಂಗ್ಲಕ್ಕೆ ಹಾಳಿಡುವೆ ಗಂಗ್ಲಕ್ಕೆ ತುತ್ತಿಡುವೆ, ಹಂಗ್ಲಕ್ಕೆ ಹಾಳಿಡುವೆ ಗಂಗ್ಲಕ್ಕೆ ತುತ್ತಿಡುವೆ, ಬರಬೇಕು ತಂಗಿ ಮದುವೆಗೆ. ತಂಗಿಯಮ್ಮ ಬಾಮ್ಮ. ಇಂಥ ಹಾಡುಗಳೆಲ್ಲ ಹ್ಯಾಕೆ ಆಡೋರು ಅಂದರೆ ಇದರಿಂದನೇ ಅವ್ರಿಗೆ ಎಷ್ಟೇ ಕಷ್ಟ ಬಂದರೂ ಸಂತೋಷ ಸಿಕ್ಕಲಿ ಅಂತ ಪರಮಾತ್ಮ ಈ ಜಾನಪದನ ಕೊಟ್ಟಿದ್ದಾನೆ. ಅಂದರೆ ಜಾನಪದ ಬೆಳೆದಿದ್ದು ಯಾವಾಗ ಅನ್ನೋದು ಜನಗಳಿಗೆ ಗೊತ್ತಿಲ್ಲ ಸರ್. ಆಯ್ತು ಸರ್, ಮಾತಾಡೋಣ. ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತ ಜನಪದ ಸಿರಿಗೆ. ಶಿವ ಶಿವ ಆಗಲಿ ಸರ್, ಭಗವಂತನ ಅನುಗ್ರಹ. ಬನ್ನಿ ಸರ್. ಕೈಯಲ್ಲೇ ಕೆನ್ನೂರೆ, ಕಾಲಲ್ಲೇ ಕೆರೆಗೆಜ್ಜೆ, ಕೈಯಲ್ಲೇ ಕೆನ್ನೂರಿ, ಕಾಲಲ್ಲೇ ಕೆರೆಗೆಜ್ಜೆ, ಕೋಲು ಹೊಡೆದಾಳವ್ವ ತಂಗೆ ಕೋಲಣ್ಣ ಕೋಲೆ, ಕೋಲು ಹೊಡೆದಾಳವ್ವ ತಂಗೆ. ನಮ್ಮೂರಾದಿಯಲ್ಲಿ 100 ದನಗಳು, ನಮ್ಮೂರಾದಿಯಲ್ಲಿ 100 ದನಗಳು, ತಾಲೆ ಎತ್ತಿ ಕುಣಿದಾವಲ್ಲೋ ಕೋಲಣ್ಣ ಕೋಲೆ, ತಾಲೆ ಎತ್ತಿ ಕುಣಿದಾವಲ್ಲೋ ಕೋಲಣ್ಣ ಕೋಲೆ, ಕೈಯಲ್ಲೇ ಕಿನ್ನೋರೆ, ಕಾಲಲ್ಲಿ ಕಿರಿಗೆಜ್ಜೆ.
ಅಡವಿಯಲಿ ನೂರಾರು ನವಿಲುಗಳು ನಮ್ಮೂರ ಅಡವಿಯಲಿ ನೂರಾರು ನವಿಲುಗಳು ಗರಿ ಬೆಚ್ಚೆ ಕುಣಿದಾವಲ್ಲೋ ಕೋಲಣ್ಣ ಕೋಲೆ ಗರಿ ಬೆಚ್ಚೆ ಕುಣಿದಾವಲ್ಲೋ ಕೋಲಣ್ಣ ಕೋಲೆ ಕೈಯಲ್ಲಿ ಕಿನ್ನೂರೆ ಕಾಲಲ್ಲಿ ಕಿರಿಗೆಜ್ಜೆ ನಮ್ಮೂರ ಶಾಲೆಯಲ್ಲಿ ನೂರಾರು ಮಕ್ಕಳು ನಮ್ಮೂರ ಶಾಲೆಯಲ್ಲಿ ನೂರಾರು ಮಕ್ಕಳು ತಾಳ ಕಣ್ ಕುಣಿದಾರಲ್ಲೋ ಕೋಲಣ್ಣ ಕೋಲೆ ತಾಳ ಕಣ್ ಕುಣಿದಾರಲ್ಲೋ ಕೋಲಣ್ಣ ಕೋಲೆ ಕೈಯಲ್ಲಿ ಕಿನ್ನೂರಿ ಕಾಲಲ್ಲಿ ಕಿರಿಗೆಜ್ಜೆ ಕೈಯಲ್ಲಿ ಕಿನ್ನೂರಿ ಕಾಲಲ್ಲಿ ಕಿರಿಗೆಜ್ಜೆ ಕಾಲಲ್ಲಿ ಕಿರಿಗೆಜ್ಜೆ ಕೈಯಲ್ಲಿ ಕಿನ್ನೂರಿ ಕಾಲಲ್ಲಿ ಕಿರಿಗೆಜ್ಜೆ ಕೈಯಲ್ಲಿ ಕಿನ್ನೂರಿ ಕೈಯಲ್ಲಿ ಕಿನ್ನೂರಿ ಅದು ಯಾಕೆಂದ್ರೆ ಹುಲ್ಲೊಳಗೆ ಬಿಡ್ತದೆ ಕಾಯೋದು ಈ ಮೇಲೆ ಈಚೆ ಕಡೆ ಬಿಟ್ಬಿಟ್ರೆ ಜನ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ಒಳಗಡೆನೆ ಯಾಕೆ ಹಬ್ಬಿಸ್ತಾ ಇದ್ದೀನಿ ನೋಡ್ರಿ ಅಲ್ಲ ಹಬ್ಬದ ನೋಡ್ರಿ ಇಲ್ಲಿ ಹತ್ರ ಇರ್ತಾರೆ ಜನ ಕಿತ್ಕೊಂಡ್ಬಿಡ್ತಾರೆ ಹುಲ್ಲೊಳಗಿದ್ರೆ ಯಾರು ಕೇಳಲ್ಲ ತಳ್ಳ ಆಯ್ತದೆ ಹಿಂಗೆ ಬನ್ನಿ ಸರಿ ಜೋಪಾನ ಕಾಪಾಡ್ಕೊಬೇಕು ಸರ್ ಹೌದು ಸರ್ ಇದ್ರ ಜೊತೆಗೆ ವ್ಯವಸಾಯನೂ ಮಾಡ್ತೀನಿ ಸರ್ ವ್ಯವಸಾಯನ ಜೊತೆಗೆ ರಾಗಿ ಬಿತ್ತನೆ ಅದು ಇದು ಎಲ್ಲನೂ ಅದ್ರ ಎಲ್ಲ ಅಲ್ಲಿ ಕಾಡು ಜಮೀನು ಒಂದು 2 ಎಕರೆ ಇದೆ ಸರ್ ಕಾಡಿಗೆ ನಮ್ಮವ್ವ ಮಾಡ್ಕೊಂಡಿದ್ಲು ಅದ್ರಾಗ ರಾಗಿ ಬೆಳ್ಕೊಂಡು ಒಟ್ಟಿಗೆ ಬೇಕು ಅಂತ ಹೋದ ವರ್ಷ ಮಳೆ ಇರಲಿಲ್ಲ ಈ ಸಾರಿ ಬೇರೆ ಚೆನ್ನಾಗದೆ ಆರಂಭ ಸರ್ ಇಲ್ಲ ಇಲ್ಲೇನೆ ಇಲ್ಲೊಂದು ತೋಟ ಇದೆ ಅಲ್ಲಿ ಕಾಡು ಜಮೀನು ಸರ್ ಇಲ್ಲಿ ಸ್ವಲ್ಪ ಹುಲ್ಲು ಪಲ್ಲು ಹಾಕ್ಕೊಂಡು ಅದೇನೋ ದನ ಕಟ್ಕೊಂಡು ನನ್ನ ತಮ್ಮ ಹಸು ಇದೆ ನಮ್ಮ ತಮ್ಮ ಮಾಡ್ತಾ ಇದ್ದಾರೆ ಸರ್ ಅದಕ್ಕೆ ಜೇನು ಸಾಕ್ತಾ ಇದ್ದೀನಿ ಅಲ್ಲೇ ಊರಲ್ಲೇ ಜೇನು ತುಪ್ಪ ಆ ಮೇಸ್ಟ್ರಿ ಮಾಡಿ ಸರ್ ಇಲ್ಲೇ ಒಂದು ನಿಮಿಷ ಇಲ್ಲಿ ಸರಿ ಇಲ್ಲಿ ಹೋಗ್ಬೇಕು ಸರ್ ಇಲ್ಲಿ ಚೂರು ಇಲ್ಲಿಗೆ ಮೆಲ್ಲಿಗೆ ಇಳಿಸೋಕ್ಕಾಗುತ್ತಾ ಸರ್ ಚೂರು ಏನು ತಂದು ನಮ್ಮೂರಾದಿಯಲ್ಲಿ ನೂರಾರು ದನಗಳು ನಮ್ಮೂರಾದಿಯಲ್ಲಿ ನೂರಾರು ದನಗಳು ತಾಲೆ ಎತ್ತಿ ಕುಣಿದಾವಲ್ಲೋ ಕೋಲಣ್ಣ ಕೋಲೆ ತಾಲೆ ಎತ್ತಿ ಕುಣಿದಾವಲ್ಲೋ ಕೋಲಣ್ಣ ಕೋಲೆ ಕೈಯಲ್ಲಿ ಕಿನ್ನೋರೆ ಕಾಲಲ್ಲಿ ಕಿರಿಗೆಜ್ಜೆ ನಮ್ಮೂರ ಅಡವಿಯಲ್ಲಿ ನೂರಾರು ನವಿಲುಗಳು ನಮ್ಮೂರ ಅಡವಿಯಲ್ಲಿ ನೂರಾರು ನವಿಲುಗಳು ಗರಿ ಬೆಚ್ಚೆ ಕುಣಿದಾವಲ್ಲೋ ಕೋಲಣ್ಣ ಕೋಲೆ ಗರಿ ಬೆಚ್ಚೆ ಕುಣಿದಾವಲ್ಲೋ ಕೋಲಣ್ಣ ಕೋಲೆ ಕೈಯಲ್ಲಿ ಕಿನ್ನೂರೆ ಕಾಲಲ್ಲಿ ಕಿರಿಗೆಜ್ಜೆ ನಮ್ಮೂರ ಶಾಲೆಯಲ್ಲಿ ನೂರಾರು ಮಕ್ಕಳು ನಮ್ಮೂರ ಶಾಲೆಯಲ್ಲಿ ನೂರಾರು ಮಕ್ಕಳು ತಾಳ ಕಣ್ ಕುಣಿದಾರಲ್ಲೋ ಕೋಲಣ್ಣ ಕೋಲೆ ತಾಳ ಕಣ್ ಕುಣಿದಾರಲ್ಲೋ ಕೋಲಣ್ಣ ಕೋಲೆ ಕೈಯಲ್ಲಿ ಕಿನ್ನೂರಿ ಕಾಲಲ್ಲಿ ಕಿರಿಗೆಜ್ಜೆ ಕೈಯಲ್ಲಿ ಕಿನ್ನೂರಿ ಕಾಲಲ್ಲಿ ಕಿರಿಗೆಜ್ಜೆ ಕಾಲಲ್ಲಿ ಕಿರಿಗೆಜ್ಜೆ ಕೈಯಲ್ಲಿ ಕಿನ್ನೂರಿ ಕಾಲಲ್ಲಿ ಕಿರಿಗೆಜ್ಜೆ ಕೈಯಲ್ಲಿ ಕಿನ್ನೂರಿ ಕೈಯಲ್ಲಿ ಕಿನ್ನೂರಿ ಒಳ್ಳೆ ಮಾತು ಸರ್. ಎಷ್ಟೋ ಜನ ತಾಯಿ ತಂದೆಯವ್ರಿಗೆ ಸೋಬನೆ ಪದ, ರಾಗಿ ಬಿಸದ, ಗೀಗಿ ಪದ ಮತ್ತು ಇವು ಸಾಸಿವೆ ಪದಗಳು, ರಾಗಿ ಬೀಸೋ ಪದ, ಸೋಬನೆ ಪದ ಇಂತಹ ಮೂಲ ಪದಗಳು ಯಾರಿಗೂ ಗೊತ್ತೇ ಇಲ್ಲ.
ಕೆಲವು ಸಿಟಿಗಳಿಗೂ ಅಷ್ಟೇ, ಹಳ್ಳಿಗಳಿಗೂ ಅಷ್ಟೇ ಸರ್. ಓಕೆ ಸರ್, ನಿಮ್ಮಿಂದನೇ ಸರ್. ಗುರುವೇ ಪರಮಾತ್ಮ, ಶಿವಪ್ಪ ತಂದೆ ಏನೋ ಇಲ್ಲಿ. ಇಲ್ಲಿ ನೀವು ಈ ತಂಬೂರಿಗೆ ಬೇಕಾಗಿರೋ ಸೋರೆಕಾಯಿಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದೀರಾ? ಹೌದು ಸರ್, ಸಂರಕ್ಷಣೆ ಬೆಳ್ಕೊಂತೀವಿ. ಹೌದು. ಈ ಸಾರಿ ಏನಂದ್ರೆ ಈ ರಿಯಲ್ ಆಗಿ ಹೊಲ ಹೊತ್ಬಿಟ್ಟು ಭೂಮಿಗೆ ಹಾಕ್ಬಿಡೋಣ ಅಂತ ಇದ್ದೀನಿ ಸರ್. ಒಂದು ಕುಂಟೆಗೆ 2 ಕುಂಟೆಗೆ. ಇವಾಗ ಕರ್ನಾಟಕದ ಎಲ್ಲಾ ಕಡೆ ಜನನು ಅಯ್ಯೋ ನಮ್ಮ ತಾತನ ಕಾಲದಲ್ಲಿ, ನಮ್ಮ ಅವನ ಕಾಲದಲ್ಲಿ, ನಮ್ಮ ಅಜ್ಜಿ ಕಾಲದಲ್ಲಿ ಇತ್ತು ತಂಬೂರಿ, ಅಪ್ಪ ನೀವು ತಂಬೂರಿ ಮಾಡೋರು ಇದ್ದೀರಾ, ಇವಾಗೂ ಇದ್ದೀರಾ ಅಂತ ಕಣ್ಣಾಗ ನೀರು ಸುರಿಸ್ಕೊಂಡು ನಮಗೆ ಆರ್ಡರ್ ಮಾಡ್ತಾರೆ ಸರ್. ರಾಯಚೂರಲ್ಲಿ ಹೇಳಿದ್ರು ನಿಮ್ಮ ಬಗ್ಗೆ ನನಗೆ. ಅಯ್ಯೋ ರಾಮ ರಾಮ ರಾಮ. ರಾಯಚೂರಲ್ಲಿ ಹೇಳಿದ್ರು ನನಗೆ ಸರ್. ಕರ್ನಾಟಕ ಹೌದು ಸರ್, ಎಲ್ಲಾ ಕಡೆನೂ ಇಡೀ ಬೀಜ ಕೊಡೋದು, ಒಂದು ತಂಬೂರಿ ಕೊಡೋದು. ಅಂದ್ರೆ ತಂಬೂರಿ ಕೊಡೋದು, ತಂಬೂರಿ ಒಂದೇ ಕೊಟ್ರೆ ಆಗಲ್ಲ, ಅವ್ರು ಬೀಜ ಕೊಡ್ಬೇಕು. ಬೀಜ ಕೊಡ್ಬೇಕು, ಅವ್ರು ಬೆಳೀಲಿ ಅಂತ ತರಬೇತಿ ಕೊಡ್ತೀನಿ ಹೆಂಗ್ ತಯಾರು ಮಾಡ್ಬೇಕು ಅಂತ. ಇಲ್ದಿದ್ರು ಕೂಡ ಹಿಂದೆ ಮುಂದೆ ಬಚ್ಚಲ್ ನೀರು ಹೋಯ್ತದಲ್ಲ, ಅಲ್ಲ ಕೊಡ್ಬೋದು. ಅಲ್ಲ ಒಂದೊಂದು ಗುಣಿ ಹಾಕ್ರಿ ಸಾಕು. ಒಂದು ಗುಣಿಗೆ ಒಂದು 40 ಕಾಯಿ ಬಿಡ್ತದೆ. ಅದಕ್ಕೇನ್ ಕೇಳ್ತದೆ, ನೀರು ಗೊಬ್ಬರ ಕೇಳ್ತದೆ. ಹಸು ಕರುಗಳು ಮೇಯಲ್ಲ ಅದು. ಕುಂಬಳಿ ಗಿಡ ತರ ಅಲ್ಲ ಅದು, ತಂಬೂರಿ ಕಾಯಿನ ಯಾವ ದನನೂ ಮೇಯಲ್ಲ ಸರ್. ಈಗ ತಂಬೂರಿ ತಯಾರು ಮಾಡೋ ಸೋರೆ ಕಾಯಿಯನ್ನ ಮನುಷ್ಯ ತಿನ್ಬೋದು ತರಕಾರಿ ತರ ಏನು ಹೇಳ್ತೀರಾ ಈ ಮಾತು? ಈ ಕರ್ನಾಟಕ ಜನ ಅಲ್ಲ, ಲೋಕಕ್ಕೆ ಗೊತ್ತಿಲ್ಲ. ಈ ಜಗತ್ತಿನಲ್ಲಿ ತರಕಾರಿಗೆಲ್ಲ ತಂಬೂರಿನೇ ರಾಜ ತರಕಾರಿ ಅಂತ ಇವತ್ತು ಪತ್ರಿಕೆಯಲ್ಲಿ ಬರಬೇಕು. ತಂಬೂರಿ ರಾಜ ತರಕಾರಿ. ಜಗತ್ನಿಗೆ ತರಕಾರಿಗೆಲ್ಲ ರಾಜ ತರಕಾರಿ ಅಂತ ಪತ್ರಿಕೆಲ್ಲ ಬರಬೇಕು. ನಿಮ್ಮ ಚಾನಲಲ್ಲೂ ಬರಬೇಕು ಸರ್ ಇದು. ಅದ್ರ ಬಗ್ಗೆ ರಾಜ ಆದ್ರೆ ಐತೆ, ತೋರಿಸ್ತೀನಿ. ತರಕಾರಿಗೆಲ್ಲ ರಾಜ ಅಂದಾಗ ಹೆಂಗೆ ಅಂತ ಇದ್ರಿಗೆ ಇದು ಲೋಕ ಕಲ್ಯಾಣಕ್ಕೆ ಹೋಗ್ತದೆ ತಳ್ಳಾದ್ಮೇಲೆ. ಇದು ಪ್ರಕೃತಿಯಿಂದ ಉದ್ಭವ ಆಗೋದು ಸರ್. ಹೌದೌದೌದು. ಕಾಯಿ ಬಿಡ್ತದೆ, ಅಲ್ಲ ಫಸ್ಟ್ ಹೂವು ಬಿಡ್ತದೆ, ಆಮೇಲೆ ಪೀಚ್ ಆಯ್ತದೆ, ಆಮೇಲೆ ಕಾಯಿ ಆಯ್ತದೆ, ಆಮೇಲೆ ಹಣ್ಣು ಆಯ್ತದೆ, ಆಮೇಲೆ ಈ ಥರ ತಳ್ಳಾಯ್ತದೆ. ಗುಂಡು ಆಕಾರವಾಗಿ 1 ಕಾಲಡಿ ಅಗಲ್ತದೆ. ನಾವೆಷ್ಟು ತಾಕತ್ತ ಕೊಟ್ಟು ಬೆಳೆಸ್ತೀವೋ ಗೊಬ್ಬರ ನೀರು, ಆ ತಾಕತ್ತಿನ ಥರ ಈ ತಂಬೂರಿ ಬರುತ್ತೆ ಸರ್. ಆಮೇಲೆ ಈ ಎಳೆಕಾಯಿನಲ್ಲಿ ಮನ್ಸ ತಿಂದರೆ ಎಲ್ಲ ತರಕಾರಿಗೂ ಟೇಸ್ಟು, ತುಂಬ ಟೇಸ್ಟು. ಆಮೇಲೆ ಮನುಷ್ಯನಿಗೆ ಶುಗರ್ಗಳು ತುಂಬ ಒಳ್ಳೆಯದು ಸರ್. ಶುಗರ್ಗೆ, ಆಮೇಲೆ ಜ್ಞಾಪಶಕ್ತಿಗೆ, ಆಮೇಲೆ ಈ ಕಣ್ಣು ಅಪಾಯಕ್ಕೆ, ಒಂದು 5-8 ಕಾಯಿಲೆಗಳಿಗೂ ಭಾಳ ಉತ್ತಮವಾದ ತಂಬೂರಿ ಸ್ವಾರೆ ಸರ್ ತಿಂದರೆ. ಅಂದರೆ ಈ ಜನಕ್ಕೆ ಗೊತ್ತಿಲ್ಲ ಸರ್, ಇದನ್ನು ಭಯ ಬೀಳ್ತಾರೆ. ದೇವ್ರ ಕಾಯಿ ತಿನ್ನಬಾರ್ದು, ನಾವು ಮಾಂಸಾಹಾರಿ ತಿಂತೀವಿ, ದೇವ್ರ ಕಾಯಿ ತಿನ್ನಬಾರ್ದು ಅಂತಾರೆ. ಬನ್ನಿ ಇಲ್ಲಿ ಸ್ವಾರೆ. ಈಗ ಒಂದು ಮರಕ್ಕಾಗಿ ಹಬ್ಬಿಸ್ತಾ ಇರ್ತೀನಿ ಸರ್. ಯಾವಾಗೂ ಒಂದು ಮರದಲ್ಲೂ ಹಬ್ಬಿಸ್ಬೋದು, ಚಪ್ಪರದಲ್ಲಿ ಹಬ್ಬಿಸ್ಬೋದು. ಈ ನೋಡಿ, ಈ ಗಂಜಲ್ ನೀರೆಲ್ಲ ಅದಕ್ಕೆ ಹೋಗ್ತದೆ ಸರ್. ಸರ್ ಇಲ್ಲಿ ಬನ್ನಿ, ಹಿಂಗೆ ಬನ್ನಿ. ಬನ್ನಿ ಗುರುಗಳೇ. ಬನ್ನಿ ಇಲ್ಲಿ ನೋಡಿ. ಇಲ್ಲಿಂದ ಹಬ್ಬಿಸಿದ್ರೆ ಇಲ್ಲಿ ನೋಡಿ, ಮೇಲೆ ಮರದ ಮೇಲಿಂದ ನಾವು ರೋಟಿಯಿಂದ ಎಳ್ಕೊಂತೀವಿ ನಾವು. ಓ ಇಲ್ಲವೇ ಅಲ್ಲ, ಅಯ್ಯ ನಾನು ಹುಡುಕ್ತಾ ಇದ್ದೀನಿ ಎಲ್ಲವಪ್ಪ ಇವು ಅಂತ. ಇಲ್ಲಿಗೆ ಬನ್ನಿ ಗುರುಗಳೇ, ಇಲ್ಲಿಗೆ ಬನ್ನಿ, ಬರ್ಬೋದು ಬನ್ನಿ. ಇಲ್ಲಿ ಬನ್ನಿ. ಆಕಾಶದ ನಕ್ಷತ್ರಗಳು ಸರ್ ಇದು ಪರಮಾತ್ಮನೆಡೆಗೆ ನಮ್ಮ ಆತ್ಮನ ಸೆಳ್ಕೊಂಡೋಗಿ ನಮ್ಮ ಆತ್ಮನ ಕರ್ಕೊಂಡು ಓಂಕಾರ ದನಿಯಲ್ಲಿ ಕರ್ಕೊಂಡೋಗಿ ಬಿಡ್ತಕ್ಕಂಥ ಈ ನಾದ ಸರ್, ನಾದ ಬಿಂದು ನೋಡ್ರಿ. ಆಕಾಶದಲ್ಲಿ ಮರದ ಮೇಲೆ ಹಬ್ಬುತ್ತದೆ, ಇದು ಚಪ್ರದ ಮೇಲೆ ಹಬ್ಬುತ್ತದೆ, ಮನೆ ಮೇಲೆ ಹಬ್ಬಿಸ್ಬೋದು, ಭೂಮಿಯಲ್ಲಿ ಹಬ್ಬಿಸ್ಬೋದು. ಆ ಕಡೆ ನಾವೇ ಸರ್, ಆ ಕಡೆ ಎಲ್ಲ ಐತೆ ಸರ್, ಆ ಕಡೆ ಸೈಡ್ಗೆಲ್ಲ ಐತೆ ಸರ್, ಈ ಕಡೆ ಎಲ್ಲ ಶೇಗೆ. ಆಮೇಲೆ ನೋಡಿ ಇಲ್ಲೆಲ್ಲ ಅವೇ ಸರ್, ಇಲ್ಲೆಲ್ಲ ಬಿಟ್ಟಿರ್ತವೆ ಇದೆಲ್ಲ ಸರ್. ಇವೆಲ್ಲ ಹಣ್ಣಿಗೆ ಬಂದವೆ ಸರ್, ಇದೆಲ್ಲ ಹಣ್ಣಿಗೆ ಬಂತದೆ, ಇವೆಲ್ಲ ಹಣ್ಣಿಗೆ ಬಂದಿವೆ. ಬುಡಾಲ ಇಲ್ಲಿದೆ ಸರ್, ಇಲ್ಲಿ ಈ ಗೊಬ್ಬರದ ಮೇಲಿದೆ. ಒಂದು ಗುಣಿ ಹಾಕಿತ್ತು ಇಷ್ಟು ಕಾಯಿ ಬಿಟ್ಟದೆ. ಅದಕ್ಕೆ ಇದನ್ನೆಲ್ಲ ಉತ್ತಿ ಸ್ವಲ್ಪ ಇದ್ರನ್ನೇ ಹಾಕ್ಬಿಡೋಣ ಅಂತಿದ್ದೀನಿ ಸರ್. ಈ ಸರಿ ಭೂಮಿಗೆ ಹಾಕ್ಬಿಡೋಣ. ಒಂದು ಸರಿ ಹಾಕ್ಬಿಟ್ಟು ಈ ರೈತರಿಗೆ ಬೆಳೆಯೋದು ತೋರಿಸ್ಬೇಕು, ತಿನ್ನೋದು ತೋರಿಸ್ಬೇಕು, ಆರೋಗ್ಯವಂತವಾಗಿರೋದು ತೋರಿಸ್ಬೇಕು. ನೀವು ಅದನ್ನ ಉತ್ತು ಬಿಟ್ಟು ಆ ಚಪ್ರ ಎಲ್ಲ ಹಾಕ್ತಿರಲ್ಲ, ಅವಾಗ ಹೇಳ್ತೀನಿ ನನಗೆ ಹೇಳಿ, ಖಂಡಿತ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅದಕ್ಕೆ. ಖಂಡಿತ ಸರ್. ಅಲ್ವಾ, ಇದು ಉಳಿಲಿ, ಇದು ಉಳಿಸ್ಬೇಕು. ನಾವು ನೀವು ಉಳಿಸ್ಲೇಬೇಕು ಸರ್. ಖಂಡಿತ ಉಳಿಸೋಣ. ರೈತರು ಬೆಳೆಯೋದು ಕಲ್ತ್ಕೊಂಡ್ಲಿ ಒಳ್ಳೆ ರೈತ ಅವರಿಗೆ. ಆ ಚಪ್ರ ಹಾಕಕ್ಕೆ ಏನ್ ಖರ್ಚಾಗುತ್ತೆ ಅದನ್ನ ಕೊಡ್ತೀನಿ. ಖಂಡಿತ ಸರ್. ಆಯ್ತಾ? ಮರಗಳವೆ ಕತ್ತರಿಸಿ ಹಾಕ್ಸಿ ರೆಡಿ ಮಾಡಿಸಿ ನಾನು ಹೇಳ್ತೀನಿ ಸರ್. ಅದಕ್ಕೆ ತಗಲೋ ವೆಚ್ಚ ನಾನು ಕೊಡ್ತೀನಿ. ಖಂಡಿತ ಸರ್. ಕೃಷಿ ನೀವು ಮಾಡಿ, ಖರ್ಚು ನಾನು ಮಾಡ್ತೀನಿ. ಒಟ್ಟಿನಲ್ಲಿ ಈ ಪದಾರ್ಥ ಉಳಿಬೇಕು ಅಲ್ವರ? ಉಳಿಬೇಕು ಸರ್. ಮಾದೇಶ್ವರ ಪರಮಾತ್ಮ. ಇದೆಲ್ಲ ಈ ಮರ ತುಂಬ ಸರಿ ಒಂದು 70 ಕಾಯಿ ಬಿಟ್ಟಿದ್ದು ಸರ್. ಹಂಗೆ ಬೆಳೆದು ಇದನ್ನ
ಇದು ಮಾಡಿ ಇದರಿಂದ ಈ ನಾಡಿಗೆ ಜನಗಳಿಗೆ ಒಳ್ಳೆ ಆನಂದ ಅಲ್ವಾ ಒಂದು ತತ್ವವನ್ನು ಸಾರ್ತಕ್ಕಂಥ ಇರ್ತಕ್ಕಂಥದ್ದು. ಅಲ್ವಾ ಮನುಷ್ಯನ ಬದುಕನ್ನ ಉತ್ತಮ ದಾರಿಗೆ ತಗೊಂಡೊಯ್ತಕ್ಕಂಥ ಒಂದು ಸಾಧನ. ಆ ಕಣ್ಣೀರು ದುಃಖದಲ್ಲಿ ಇದ್ವಿ, ಅವ್ರಿಗೆ ಶುಗರ್ ಬಂದು ಕಾಯಿಲೆ ಬಂದು ನರಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದ್ರ ಬದಲಾಗಿ ಇದೊಂದು ಏಕತಾರಿ ತಂಬೂರಿ ಏಕನಾದ ಆಡ್ಕೊಂಡು ಆ ಜಾನಪದ ತತ್ವಪದಗಳು ಆಡ್ಕೊಂಡು ಪರಮಾತ್ಮ ಧ್ಯಾನದಲ್ಲಿ ಮುಳುಗ್ಬಿಟ್ರೆ ಬೆಳಗ್ಗೆ ಟೈಮ್ ಅಮೃತ ವೇಳೆಯಲ್ಲಿ ಇದ್ದು ಆ ಕಾಯಿಲೆಗಳೆಲ್ಲ ಓಡೋಗ್ಬಿಡ್ತದೆ ಸರ್. ಮಾತನಾಡಣ್ಣಯ್ಯ ಮಾತನಾಡು, ಏ ಮುದ್ದು ಏ ಗಿಳಿಯೇ ಮಾತನಾಡು.